ಮೂರುವರೆ ಗಂಟೆಗೆ ನನಗೆ ಕಾಲ್ ಬಂತು. ಇಲ್ಲಿ ಪಕ್ಕದ ಮನೆಯವರು ನನಗೆ ಕಾಲ್ ಮಾಡಿದ್ರು, ಈ ತರ ಆಗಿದೆ ಅಂತೇಳಿ. 2 ದಿನದಿಂದ ಸುರಿದಂತ ಮಳೆಯಲ್ಲಿ ಈ ತರ ಆಗಿರೋದು ತುಂಬಾ ದುರದೃಷ್ಟಕರ. ಅದು ಎಲ್ಲೆಲ್ಲೋ ಕೇಳ್ತಾ ಇದ್ವಿ ನಾವು, ಈಗ ಇಲ್ಲಿ ಕೇಳಿ ತುಂಬಾ ಬೇಸರ ಆಗಿದೆ. ಅದೇ ಅವರು ರಮೇಶ್ ಗೌಡ್ರು ಅನ್ನೋರು, ಅವ್ರ ಮನೆ ಬ್ಯಾಕ್ ಸೈಡ್ ಮಣ್ಣು ಮತ್ತೆ ದರೆ ಕುಸಿದು ಅವ್ರ ಮನೆ ಮೇಲೂ ಬಿದ್ದು ಅವ್ರ ಮನೆ ಫುಲ್ ಹಾನಿಯಾಗಿದೆ. ಅವ್ರ ಮನೆ ರಮೇಶ್ ಗೌಡ್ರಿಗೆ ಸ್ವಲ್ಪ ಪೆಟ್ಟಾಗಿದೆ, ಮೈ ಕೈಗೆಲ್ಲ ಪೆಟ್ಟಾಗಿದೆ. ಅವ್ರ ಮನೆ ಪಕ್ಕದಲ್ಲಿ ಕೆಲವರು ಬಯಲುಸೀಮೆ ಸೈಡ್ನವರು ಇಲ್ಲಿ ಹೊಟ್ಟೆಪಾಡಿಗಾಗಿ ಬಂದು ಮಣ್ಣು ಕೆಲಸ, ತೋಟದ ಕೆಲಸ ಎಲ್ಲ ಮಾಡುವಂತವ್ರು. ಒಂದ್ ಫ್ಯಾಮಿಲಿ 7-8 ಫ್ಯಾಮಿಲಿ ಇತ್ತು. ಅದ್ರಲ್ಲಿ ಒಂದ್ ಫ್ಯಾಮಿಲಿ ಈಗ ಮಣ್ಣಡಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಅದನ್ನ ಸ್ಥಳೀಯರು ಮತ್ತೆ ನಾನು 3:15 ಗಂಟೆಗೆ ನಾನು ಪೊಲೀಸು ಮತ್ತೆ ಫೈರ್ ಇಂಜಿನಿಯರಿಗೆ ಎಲ್ಲರಿಗೂ ಕಾಲ್ ಮಾಡಿದ್ದೆ. ತಕ್ಷಣ ಸ್ಪಂದಿಸಿದ್ದಾರೆ. ಬಂದು ಅವರು ಒಬ್ರನ್ನ ರೆಸ್ಕ್ಯೂ ಮಾಡಿ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕಾಲಿಗೆ ಪೆಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸ್ಥಳೀಯರು ಮತ್ತು ಪೊಲೀಸು, ಫೈರ್ ಇಂಜಿನ್, ನಮ್ಮ ಪಟ್ಟಣ ಪಂಚಾಯಿತಿ 3:15 ಗಂಟೆಗೆ ನಾನು ಚೀಫ್ ಆಫೀಸರಿಗೆ ಕಾಲ್ ಮಾಡಿದಾಗ ತಕ್ಷಣ ಅವ್ರು ಸ್ಪಂದಿಸಿ ಅವರು ನಮ್ಮ ಅಧ್ಯಕ್ಷರು, ವಾರ್ಡ್ ಕೌನ್ಸಿಲರ್ ಅಸಾದಿ ಎಲ್ಲರೂ ಬಂದು ಪರಿಹಾರ ತೆಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇಂಥ ದುರಂತ ಯಾವತ್ತೂ ನಡಿಬಾರ್ದು. ಈಗ ಅಕಸ್ಮಾತ್ತಾಗಿ ನಡೆದೋಗಿದೆ. ಏನು ಅಂತ ಹೇಳಿದ್ರೆ, ಅಲ್ಲಿ ದರೆ ಕುಸಿತ ರಾತ್ರಿ 3:15 ಗಂಟೆಗೆ ಆಗಿದೆ. ರಾತ್ರಿ 3:15 ಗಂಟೆಗೆ ಏನಾಯ್ತು ಅಂದ್ರೆ, ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ರು ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರು ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಫ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದ್ರ ಅಷ್ಟರೊಳಗೆ ಪೂರ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು, ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಹಾಗಾಗಿ ಅವ್ರು 3 ಜನ ಅಡಿ ಉಳಿದ್ರು. ಈಗ 3:30 ಗಂಟೆಯಿಂದ ಇಷ್ಟೋ ತನಕ ಟ್ರೈ ಮಾಡಿ ಈಗ ಒಬ್ಬನಿಗೆ ಕರೆದು ತಗೊಂಡೋಗಿ ಗವರ್ಮೆಂಟ್ ಆಸ್ಪತ್ರೆ ಬಿಟ್ಟಿದೀವಿ. ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರಿಗೆ ಏನಾಗಿದೆ, ಸ್ವಲ್ಪ ಲೋ BP ಆಗಿದ್ರಿಂದ ಅವನಿಗೆ ಮತ್ತೆ ಕಾಲು ಮುರಿದಿದ್ರಿಂದ ಅವನಿಗೆ ಶಿವಮೊಗ್ಗ ಕಳಿಸ್ಲಿಕ್ಕೆ ಮೆಸೇಜ್ ಮಾಡಿದ್ರು. ನಾವು ಶಿವಮೊಗ್ಗಕ್ಕೆ ಕಳಿಸ್ಕೊಟ್ಟು ಈಗ ಮತ್ತೆ ಬಂದಿದ್ದೀನಿ ನಾನು ಇಲ್ಲಿಗೆ. ಘಟನಾ ಸ್ಥಳದಲ್ಲಿ ಪೊಲೀಸ್ನವ್ರದ್ದು ಕಾರ್ಯನಿರತ ಹೇಳುವಂತದ್ದಲ್ಲ ಅದು. ಅಂತ ಒಂದು ಒಳ್ಳೆ ಕೆಲಸ ಮಾಡ್ಯಾರೆ. ಲೋಕೇಶ್ ಅಲ್ವಾ, ಲೋಕೇಶ್ ಅಂತ ಹೇಳಿ ನಮ್ಮ 1 and 2 ಅವ್ರದ್ದು ಅಧಿಕ ಒಂದು ಹೇಳುವಂತದ್ದೇ ಅಲ್ಲ ಅದು. ಅಷ್ಟು ಒಳ್ಳೆ ಕೆಲಸ ಮಾಡಿ ಅವನಿಗೆ ಹೊರಗೆಳೆಯುವಂತ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನಮ್ಮ ಅಗ್ನಿಶಾಮಕ ದಳ ಅವರು ಪೂರಾ ಬೆಳಿಗ್ಗೆ 3 ಗಂಟೆಯಿಂದನೂ ಸತತವಾಗಿ ಅವ್ರು ಕೆಲಸ ಮಾಡಿ ಅವ್ರ ಸಮೇತ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಥಳೀಯರಿಂದನೂ ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಸ್ಥಳೀಯರಿಗೆ ಈ ತರ ದುರ್ಘಟನೆ ಆಗ್ಬಾರ್ದಿತ್ತು. ಆದ್ರಿಂದ ನಾವೆಲ್ಲರಿಗೆ ಕರ್ಕೊಂಡ್ ಬಂದು ಇಲ್ಲೊಂದ್ ಕಡೆ ಕೂರ್ತಿದೀವಿ. ಅವರಿಗೆ ಟಿಫನ್ ವ್ಯವಸ್ಥೆ ಕೂಡ ಈಗ ಪಟ್ಟಣ ಪಂಚಾಯತಿ ಮಾಡಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡಿದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.